ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಮಹಾರಾಷ್ಟ್ರ ಬೆಳಗಾವಿ ಹಿಂದೆ ಅನ್ನುವಂಥದ್ದು. ಸೊ ಎಲ್ಲೊಂದ್ ಕಡೆ ಈಗಾಗಲೇ MESನವರು ಪ್ರತಿ ನವೆಂಬರ್ ಬಂತು ಅಂತಂದ್ರೆ ಮಸಿ ಬೆಳೆಯೋದು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಹೇಳಿಕೆ ಇನ್ನಷ್ಟು ಪುಷ್ಟೀಕರಣ ಕೊಡುತ್ತಾ? ಈ ಹೇಳಿಕೆನೇ ನಾನು ಖಂಡಿಸ್ತೀನಿ. ಫಸ್ಟ್ ಆಫ್ ಆಲ್, ಒಬ್ಬ ಮಂತ್ರಿಯಾಗಿ ಸಂವಿಧಾನ ಕರ್ನಾಟಕದ ಅಖಂಡ ಕರ್ನಾಟಕದ ಕನ್ನಡದ ಒಂದು ರಾಜ್ಯದಲ್ಲಿ ಸಂವಿಧಾನದ ಅಡಿಯಲ್ಲಿ ಸ್ವೇರ್ ಮಾಡಿ ಪ್ರಮಾಣ ವಚನ ಮಾಡಿ ಇವತ್ತು ಈಗಾಗಲೇ ನಮ್ಮಲ್ಲಿ ಒಡೆದಾಟಗಳು ಬಡದಾಟಗಳು ಮಹಾರಾಷ್ಟ್ರದ ಪುಂಡ್ರ ಗಲಾಟೆ ಯಾವಾಗೂ ಇದ್ದಿದ್ದೆ. ಪ್ರತಿ ಸರಿನೂ ಕೂಡ ಅಲ್ಲಿನ MES ಸಂಘಟನೆ ಇಲ್ಲಿ ಬರೋದು, ಇಲ್ಲಿ ಗಲಾಟೆ ಮಾಡಿಸೋದು, ಅಲ್ಲಿ ಸ್ಟೇಟ್ಮೆಂಟ್ಗಳು ಕೊಡೋದು ಎಲ್ಲನೂ ಕೂಡ ಮಾಡ್ತಾನೆ ಇದೆ ಪ್ರತಿ ಸರಿನೂ. ನನಗನ್ಸುತ್ತೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ವೋಟ್ ಪಾಲಿಟಿಕ್ಸ್ಗೋಸ್ಕರ, ಮರಾಠ ವೋಟ್ ಇದೆಯಲ್ಲ ಆ ವೋಟ್ ಪಾಲಿಟಿಕ್ಸ್ಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಒಂದು ಬೆಂಕಿ ಹೆಚ್ಚಕ್ಕೋಸ್ಕರ ಕೊಟ್ಟಿರುವಂತದ್ದು. ಇದರಿಂದ ಕರ್ನಾಟಕದ 7 ಕೋಟಿಯಲ್ಲಿ ಇರೋರು ಒಂದು ಸ್ವಲ್ಪ ಜನ ಇರ್ಬೋದು, ಆದ್ರೆ ಕರ್ನಾಟಕದ 7.5 ಕೋಟಿ ಜನ ಇರೋದೆ ಅವ್ರ ಮನಸ್ಸಿಗೆ ಮಂತ್ರಿಗಳು ಒಂದು ರೀತಿ ನೋವು ಮಾಡಿದ್ದಾರೆ. ಇದು ಒಳ್ಳೇದಲ್ಲ. ಒಬ್ಬ ಮಂತ್ರಿಯಾಗಿ ಈ ತರ ಹೇಳಿಕೆ, ಮೊದಲೇ ಪ್ರಾಬ್ಲಮ್ ಇದೆ, ಡಿಸ್ಪ್ಯೂಟ್. ಇದನ್ನ ಮಹಾರಾಷ್ಟ್ರದವರು ಉಪಯೋಗ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಮೇಲೆ ಖ್ಯಾತೆ ತೆಗೆಯಕ್ಕೆ ಇನ್ನೊಂದು ಅಸ್ತ್ರವನ್ನ ನಾವು ಅವ್ರು ಕೊಟ್ಟಾಗಾಯ್ತು. ಕಾಂಗ್ರೆಸ್ ಅವ್ರಿಗೆ ಯಾಕೆ ಈ ಬುದ್ಧಿ, ಈ ವಕ್ರ ಬುದ್ಧಿ ಕಾಂಗ್ರೆಸ್ ಅವರಿಗೆ ನಿರಂತರವಾಗಿ ವಕ್ರ ಬುದ್ಧಿ ಮಾಡಿ ಮಾಡಿ ಅವರು ಅನ್ಯಾಯ ಆಗ್ತಾರೆ. ಈಗ ಪಾರ್ಲಿಮೆಂಟ್ ಚುನಾವಣೆ ಬರುವಂತ ಸಂದರ್ಭದಲ್ಲಿ ಈ ವಕ್ರ ಬುದ್ಧಿಯನ್ನ ತೋರಿಸುವಂತ ಅವಶ್ಯಕತೆ ಇತ್ತ? ಸರ್, ಇನ್ನು DK ಶಿವಕುಮಾರ್ ಅವರು ಅಕ್ಷತೆ ಏನು ರಾಮನ ಇದಕ್ಕೆ ಅಕ್ಷತೆ ಏನ್ ಕೊಡ್ತಾ ಇದ್ದಾರೆ, ಅದು ನಾವು ಕೊಡುವಂತ ಅನ್ನಭಾಗ್ಯದಿಂದ ಕೊಡ್ತಾ ಇರೋದು, ಅಕ್ಷತೆ ಏನ್ ಮಾಡ್ತಿರೋದೇ ಅನ್ನಭಾಗ್ಯದಿಂದ ಅಂತ ಹೇಳಿಕೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರಿಗೆ ಸ್ವಲ್ಪ ಜ್ಞಾನ ಇದ್ದು ಯೋಚನೆ ಮಾಡಿದ್ರೆ ಅವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು. 1 ಕೆಜಿ ಅಕ್ಕಿನೂ ಕೊಟ್ಟಿಲ್ಲ. ಇನ್ನು ಅನ್ನಭಾಗ್ಯ ಅಕ್ಕಿ ಎಲ್ಲಿಂದ ಬರ್ತೈತೆ? ಅವ್ರು 10 ಕೆಜಿ ಕೊಡ್ತೀನಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಹಾಕ್ಲು. ಲಾಸ್ಟ್ಗಿಲ್ಲ 5 ಕೆಜಿ ಕೊಡ್ತೀನಿ ಅಂದ್ರು. 5 ಕೆಜಿನೂ ಕೊಡ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀರಿ ಅಂತ ಹೇಳಿ ದುಡ್ಡು ಕೊಡ್ತಾ ಇರೋರು ಮೋದಿ. 5 ಕೆಜಿನೂ ಕೊಡ್ತಾ ಇರೋದು ಮೋದಿ. ಅದರಲ್ಲಿ 2 ಕೆಜಿ ಹೊಡೆದ್ಬಿಟ್ಟಿದ್ದಾರೆ ಇವರು. 3 ಕೆಜಿ ಕೊಡ್ತಾ ಇರೋದು ಈಗ ಮೋದಿ ಅವರ ಅಕ್ಕಿನೇ ಬರ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ? ಹೋಯ್ತು ಅದೆಲ್ಲ, ಆ ಕಾಲ ಎಲ್ಲ ಹೊರಟೋಯ್ತು. ಈಗ ಯಾವುದು ಒಂದು ಕಾಳನು ಕೂಡ, ಒಂದೇ ಒಂದು ಕಾಳನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರನೇ, ನರೇಂದ್ರ ಮೋದಿ ಅವರ ಸರ್ಕಾರ. ಅದರಿಂದ DK ಶಿವಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನ ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಆ ಅಕ್ಕಿನ ಯಾರು ತಗೊಂಡು ಅಕ್ಷತೆ ಕಾಳು ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ದೇವಸ್ಥಾನಗಳಿದೆ, ದೇವಸ್ಥಾನಗಳಿಗೆ ಲಕ್ಷಾಂತರ ಕೆಜಿ, ದಿನನಿತ್ಯ ಲಕ್ಷಾಂತರ ಕೆಜಿ ಅಕ್ಕಿ ಬೆಲ್ಲ ಎಲ್ಲ ದಾನ ಬರ್ತೈತೆ, ನ್ಯಾಚುರಲ್ ಆಗಿ ದಾನ ಬರ್ತೈತೆ. ಅದನ್ನ ಅರ್ಥ ಮಾಡ್ಕೊಬೇಕು. ಇವ್ರು ಯಾವ್ದೋ ಕೊಡೋ ಅಕ್ಕಿನ ತಗೊಂಡೋಗಿ ಯಾರು ಅಕ್ಷತೆ ಮಾಡಲ್ಲ. ನ್ಯಾಚುರಲ್ ಆಗಿ ಅಕ್ಕಿಯನ್ನ ದಾನ ಮಾಡ್ತಾರೆ, ಅನ್ನದಾನಕ್ಕೋಸ್ಕರ ಮಾಡ್ತಾರೆ. ಮತ್ತೆ ನಮ್ಮ ಯಾರು ಕಾರ್ಯಕರ್ತರು, ರಾಮ ಮಂದಿರ ಕಾರ್ಯಕರ್ತರು ಮಾಡ್ತಾ ಇದಾರೋ ಅವ್ರು ಯಾರು ಈ ಅಕ್ಕಿನ ತಗೊಳಲ್ಲ. ಅವ್ರ ಮನೆಯಲ್ಲಿರೋ ಅಕ್ಕಿಯನ್ನ ಮತ್ತು ಕೇಂದ್ರದಿಂದ ಅಯೋಧ್ಯೆಯಿಂದ ಕಳಿಸಿರುವಂತ ಅಕ್ಕಿ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಇವೆಲ್ಲನೂ ಕೂಡ ಕೊಡುವಂತದಕ್ಕೆ ನಡೀತಾ ಇರುವಂತ ಒಂದು ಅಭಿಯಾನ. ಈ ಹೊಟ್ಟೆ ಉರಿಗೋಸ್ಕರ ಈಗ ರಾಮ ಏನೋ ಬಿಜೆಪಿಯರ್ದು ಅನ್ನೋ ತರ ಕಾಂಗ್ರೆಸ್ ಅವರೇ ಹುಟ್ಟಾಕ್ತಾವ್ರೆ. ರಾಮ ಎಲ್ಲರಿಗೂ ಸೇರಿದೋದು, ಎಲ್ಲ ಹಿಂದೂಗಳಿಗೆ ಸೇರಿದಂಥದ್ದು ರಾಮ. ಈಗ ಮುಸಲ್ಮಾನರು ರಾಮನ ಭಜನೆ ಮಾಡಕ್ ಶುರು ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ. ಇವತ್ತು ನಾನು ನೋಡಿದೆ, ರಾಮ ಭಜನೆ, ರಾಮ ಸಂಕೀರ್ಣೆ ಮಾಡ್ತಾ ಇದ್ದಾರೆ, ರಾಮ ಚಿತ್ರ ಬರೀತಾ ಇದ್ದಾರೆ, ಸ್ಟ್ಯಾಚ್ಯೂ ಮಾಡಿದ್ದಾರೆ, ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ, ಹನುಮಂತನ ಬಾವುಟ ಮಾಡ್ಕೊಡ್ತಾ ಇದ್ದಾರೆ. ಅವರೇ ಮಾಡಬೇಕಾದ್ರೆ ಈ ಕಾಂಗ್ರೆಸ್ ಅವ್ರಿಗೆ ದುರ್ಬುದ್ಧಿ ಯಾಕೆ ಬರ್ತೈತೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ರಾಮ ನಾವು ಹೇಳ್ತಾ ಇದ್ದೀರಿ ರಾಮ ಎಲ್ಲರಿಗೂ ಸೇರಿದವರು ಅಂತ. ಇಲ್ಲ ಬಿಜೆಪಿಗೆ ಸೇರಿದ್ದು ಅವರೇ ಹೇಳ್ತಾರೆ. ಇನ್ನೊಂದ್ ಕಡೆ ನಾನು ರಾಮನ್ ಪೂಜೆ ಮಾಡ್ತೀನಿ, ನೀನ್ ಯಾರು ಮಾಡಬೇಡ ಹಂಗ ಡೌಟ್ ನನ್ಗನ್ಸ್ತತೆ. ನಾನೆಂದಾನ ರಾಮನ್ ಪೂಜೆ ಮಾಡ್ತೀನಿ ಅಂತ ನಾನು ಹೇಳಿದ್ದೀನ? DK ಶಿವಕುಮಾರ್ ಒಂದು 50 ಸರಿ ಹೇಳೋರು ನಾನು ಪೂಜೆ ಮಾಡ್ತೀನಿ, ಪೂಜೆ ಅಂದ್ರೆ ನಂಬಲ್ಲ. ಈಗ ಅವ್ರು ಪೂಜೆ ಮಾಡ್ತಾರೆ ಅಂದ್ರೆ ಯಾರು ನಂಬಲ್ಲ. 50 ಸರಿ ಹೇಳಿ ಅವ್ರು ಪೂಜೆ ಮಾಡ್ತೀನಿ ಅಂದ್ರು ಯಾರು ನಂಬಲ್ಲ. ಫೋಟೋ ಇಟ್ಕೊಂಡಿದೀನಿ ಅಂತ. ಫೋಟೋ ಅಲ್ಲೆಲ್ಲ ಇರೋದು, ಇಲ್ಲಿರ್ಬೇಕು. ರಾಮ ಅನ್ನೋದು, ಹಿಂದೂ ಧರ್ಮ ಅನ್ನೋದು ಇಲ್ಲಿರ್ಬೇಕು. ಫೋಟೋದಲ್ಲಿ ಹಾಕೊಂಡು ಶೋಗಲ್ಲ ಇರೋದು. ಶೋಗ್ ಫೋಟೋ ಹಾಕೊಂಡ್ರೆ ಏನು ಉಪಯೋಗ ಇಲ್ಲ. ಆತ್ಮದಲ್ಲಿ ಇರಬೇಕು ಹಿಂದೂ ಅಂತೇಳಿ ಅದನ್ನ ಹೇಳ್ಬೇಕು. ಮತ್ತೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು ಇದು ಭಾರತ ದೇಶ ಹಿಂದೂಗಳ ದೇಶ, ನಾವೆಲ್ಲ ಹಿಂದೂಗಳು ಅಂತ ಹೇಳಿದ್ದಾರೆ. ಆದ್ರೆ ಅವರ ಸಚಿವರುಗಳು ಏನ್ ಹೇಳಿದ್ದಾರೆ?
ಸಿದ್ದರಾಮಯ್ಯನವ್ರ ಮಗ ಮಾಜಿ MLA ಅವ್ರೇನ್ ಹೇಳಿದ್ದಾರೆ, ಇದು ಹಿಂದೂ ದೇಶ ಆದ್ರೆ ಸರ್ವನಾಶ ಆತೈತೆ ಅಂತ. DK ಶಿವಕುಮಾರ್ ಹಿಂದೂ ದೇಶ ಆದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಈ ಕಾಂಗ್ರೆಸ್ ಅವ್ರಿಗೆ ಏನನ ಚರ್ಚೆ ಮಾಡ್ತಾರ? ಹೆಂಗೆ ಬೀದಿಯಲ್ಲಿ ಹಿಂಗೆ ಒಬ್ಬೊಬ್ಬರು ಒಂದೊಂಥರ ಸ್ಟೇಟ್ಮೆಂಟ್ಗಳು ಕೊಟ್ರೆ ಇದರ ಅರ್ಥ ಏನು ಅನ್ನೋದನ್ನ ಅವ್ರದೇ ಅರ್ಥ ಮಾಡು. ಫಸ್ಟ್ ಅವ್ರ ಮಧ್ಯೆ ಇದು ಹಿಂದೂ ರಾಷ್ಟ್ರನ ಅಲ್ಲ ಅನ್ನೋದು ಅವ್ರ ಪಾರ್ಟಿಯಲ್ಲಿ ತೀರ್ಮಾನ ಮಾಡಲಿ. ಆಮೇಲೆ ಅಕ್ಕಿ ಯಾರು ಕೊಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ ತನಿಖೆ ಮಾಡಲಿ ಬೇಕಾದ್ರೆ. ಅವ್ರದ್ದು ಅನ್ನಭಾಗ್ಯ ಅಂತ ಹೇಳೋದು ಎಲ್ಲಿ ಕೊಟ್ಟಿದ್ದಾರೆ, ಅನ್ನಭಾಗ್ಯ ಅಕ್ಕಿ ಎಲ್ಲೈತೆ, ಕರ್ನಾಟಕದಲ್ಲಿ ಯಾವ ಮೂಲೆ ಎಲ್ಲೈತೆ ಹುಡುಕಿ ತೋರಿಸ್ತೀನಿ. ನಮಗೆ ಕೊಡ್ತಾ ಇರೋದು ನರೇಂದ್ರ ಮೋದಿ ಅವರು. ಇವ್ರದ್ದು ಎಲ್ಲಿದೆ ಭಾಗ್ಯ? ಯಾವುದೂ ಇಲ್ಲ ಇವ್ರದ್ದು. ಸರ್, ಇದೇ ವಿಚಾರವಾಗಿ ದಿನೇಶ್ ಕುಮಾರ್ ಪ್ರಸ್ತಾಪ ಮೆನ್ಷನ್ ಮಾಡಿದ್ದಾರೆ. ಉತ್ತರ ಕುಮಾರನ ಪೌರುಷ ಒಲ ಮುಂದೆ ಅನ್ನೋಂಗೆ ಅಶೋಕ್ ಅವರು ನಮ್ಮ ಮುಂದೆ ಪೌರುಷ ತೋರಿಸ್ಬಿಟ್ಟು ಮೋದಿ ಹತ್ರ ಹೋಗಿ ಕೇಳಿ ಹೋಗ್ಬಿಟ್ಟು ನಮ್ಗೆ ಬರ್ಬೇಕಾದಂತ ಅನುದಾನ ಬಿಡುಗಡೆ ಮಾಡಿದೆ ಅಂತ ನಿಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಮೋದಿ ಅವರು ಕೊಟ್ಟಿರೋ ಅನುದಾನ ಮನಮೋಹನ್ ಸಿಂಗ್ ಅವರಿದ್ದಂತ 9 ವರ್ಷದಲ್ಲಿ ಅವ್ರು ಕೊಟ್ಟಂತ ಅನುದಾನ ಟಾಲಿ ಮಾಡಲಿ. ನಾನು ಓಪನ್ ಆಗಿ ನಿಮ್ಮ ಸವಾಲ್ ಆಗ್ತಾ ಇದ್ದೀನಿ, ಕಾಂಗ್ರೆಸ್ ಅವರಿಗೆ ನನ್ನ ಸವಾಲು. 9 ವರ್ಷ ಕಳೆದ ಮನಮೋಹನ್ ಸಿಂಗ್ ಇದ್ದಾಗ 9 ವರ್ಷದಲ್ಲಿ NDRF ಬರಕ್ಕೆ ಇರ್ಬೋದು, ಫ್ಲಡ್ಗೆ ಇರ್ಬೋದು, ಎಷ್ಟು ಹಣ ಕೊಟ್ಟಿದ್ದಾರೆ ಅವ್ರು ಬಾಯ್ಬಿಟ್ಟು ಹೇಳ್ಬಿಡಿ. ಮೋದಿ ಅವರು 9 ವರ್ಷದಲ್ಲಿ ಎಷ್ಟು ಹಣ ಕೊಟ್ಟಿದ್ದಾರೆ? ಅದಕ್ಕಿಂತ 4 ಪಟ್ಟು ಅವ್ರು ಮನಮೋಹನ್ ಸಿಂಗ್ ಇದ್ದಾಗ ಏನ್ ಕೊಟ್ಟಿದ್ರು ಅದಕ್ಕಿಂತ 4 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ರೆ ಒಪ್ಕೊಂಡ್ಲಿ, ಇಲ್ಲ ಅಂದ್ರೆ ಸೋಲನ್ನ ಒಪ್ಕೊಂಡ್ಲಿ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.